ಈ ಪಾಠದಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೇನು ಮತ್ತು ಅವುಗಳನ್ನ ಹೇಗೆ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ಅವಿಭಾಜ್ಯ ಸಂಖ್ಯೆಗಳ ಗುಣಗಳು ಯಾವುವು ಅನ್ನೋದು ತಿಳ್ಕೊಳ್ಳೋಣ, ಆಮೇಲೆ ಉದಾಹರಣೆ ನೋಡೋಣ. ಅವಿಭಾಜ್ಯ ಸಂಖ್ಯೆಗಳಿಗೆ 2 ಗುಣಗಳಿರುತ್ತೆ. ಮೊದಲನೇದಾಗಿ ಅವಿಭಾಜ್ಯ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು, ಅಂದ್ರೆ 1ರಿಂದ ಶುರು ಮಾಡಿ ನಾವು ಎಣಿಸೋ ಅಂತ ಸಂಖ್ಯೆಗಳು 1, 2, 3 ಇತ್ಯಾದಿ. ಎರಡನೇ ಗುಣ ಅಥವಾ ಎರಡನೇ ನಿಯಮ ಏನಂದ್ರೆ ಅವಿಭಾಜ್ಯ ಸಂಖ್ಯೆಗಳನ್ನು ನಿಖರವಾಗಿ 2 ಸಂಖ್ಯೆಗಳಿಂದ ಮಾತ್ರ ಭಾಗಿಸಬಹುದು. ಆ 2 ಸಂಖ್ಯೆಗಳು 1 ಮತ್ತೆ ಅದೇ ಸಂಖ್ಯೆ. ಹಾಗಂದ್ರೆ 1 ಮತ್ತು ಅದೇ ಸಂಖ್ಯೆ ಈ 2 ಸಂಖ್ಯೆಗಳನ್ನು ಬಿಟ್ರೆ ಇನ್ಯಾವ ಸಂಖ್ಯೆಯಿಂದನೂ ಅವಿಭಾಜ್ಯ ಸಂಖ್ಯೆಗಳನ್ನು ಭಾಗಿಸಲು ಸಾಧ್ಯ ಇಲ್ಲ. ಈಗ ಉದಾಹರಣೆಗಳು ನೋಡೋಣ. ಮೊದಲನೇದಾಗಿ ಸಂಖ್ಯೆ 1. ಇದು ಅವಿಭಾಜ್ಯ ಸಂಖ್ಯೆನೋ ಅಲ್ವೋ ಅಂತ ಕಂಡುಹಿಡಿಯಬೇಕು. 1ರಿಂದ ಭಾಗಿಸೋದಕ್ಕೆ ಕೇವಲ 1ರಿಂದ ಮಾತ್ರ ಸಾಧ್ಯ. ನೀವು ಈಗ ಅವಿಭಾಜ್ಯ ಸಂಖ್ಯೆ ಎರಡನೇ ನಿಯಮ ನೋಡಿದ್ರೆ, ಅವಿಭಾಜ್ಯ ಸಂಖ್ಯೆ ಆಗಿರ್ಬೇಕಾದ್ರೆ ಅದು ನಿಖರವಾಗಿ 2 ಸಂಖ್ಯೆಯಿಂದ ಭಾಗಿಸಲು ಸಾಧ್ಯವಾಗಿರಬೇಕು. ಆದ್ರಿಂದ 1 ಅವಿಭಾಜ್ಯ ಸಂಖ್ಯೆ ಅಲ್ಲ ಅಂತ ತೀರ್ಮಾನ ಮಾಡಬಹುದು. ಇವಾಗ 2ನ್ನ 1ರಿಂದ ಭಾಗಿಸ್ಬೋದು ಮತ್ತು 2ರಿಂದನೂ ಭಾಗಿಸ್ಬೋದು. ಅಂದ್ರೆ 1 × 2 ಅಂತ ಬರಿಬಹುದು. ಇವಾಗ ಇದು ಅವಿಭಾಜ್ಯ ಸಂಖ್ಯೆಯ 2 ನಿಯಮಗಳನ್ನು ಅನುಸರಿಸುತ್ತೆ. ಸ್ವಾಭಾವಿಕ ಸಂಖ್ಯೆ ಮತ್ತು ನಿಖರವಾಗಿ 2 ಸಂಖ್ಯೆಗಳಿಂದ ಭಾಗಿಸಲು ಸಾಧ್ಯ. ಆದ್ರಿಂದ 2ನ್ನ ಅವಿಭಾಜ್ಯ ಸಂಖ್ಯೆ ಅಂತ ಪರಿಗಣಿಸಬಹುದು. ಇವಾಗ ಅದೇ ತರ 3 ಸಂಖ್ಯೆನ ತಗೊಂಡ್ರೆ 3ನ್ನ 1ರಿಂದ ಭಾಗಿಸ್ಬೋದು ಮತ್ತು 3ರಿಂದ ಭಾಗಿಸ್ಬೋದು. ಅಂದ್ರೆ ನಿಖರವಾಗಿ 2 ಸಂಖ್ಯೆಗಳು ಇಂದ ಭಾಗಿಸ್ಬೋದು. ಆದ್ರಿಂದ 3ನ್ನು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಇವಾಗ 4 ತಗೊಳ್ಳೋಣ. 4ನ್ನ 1ರಿಂದ ಭಾಗಿಸ್ಬೋದು ಮತ್ತು 4ರಿಂದ ಭಾಗಿಸ್ಬೋದು. ಆದ್ರೆ 4ನ್ನ 2ರಿಂದನೂ ಭಾಗಿಸ್ಬೋದು. ಏನಂದ್ರೆ ಇದರ ಅರ್ಥ 4ನ್ನ 3 ಸಂಖ್ಯೆಗಳಿಂದ ಭಾಗಿಸ್ಬೋದು. ಇದು ಎರಡನೇ ನಿಯಮನ ಉಲ್ಲಂಘನೆ ಮಾಡುತ್ತೆ. ಏಕೆಂದ್ರೆ ನಿಖರವಾಗಿ 2 ಸಂಖ್ಯೆ ಇರಬೇಕು, ಆದ್ರೆ ಇದು 2ಕ್ಕಿಂತ ಜಾಸ್ತಿ 3 ಸಂಖ್ಯೆಗಳಿಂದ ಭಾಗಿಸಲು ಸಾಧ್ಯ. ಆದ್ರಿಂದ 4 ಅವಿಭಾಜ್ಯ ಸಂಖ್ಯೆ ಅಲ್ಲ. ಇವಾಗ 5 ತಗೊಳ್ಳೋಣ. 5ನ್ನ 1ರಿಂದ ಭಾಗಿಸ್ಬೋದು ಮತ್ತು 5ರಿಂದನೂ ಭಾಗಿಸ್ಬೋದು. ಇನ್ ಮಧ್ಯದಲ್ಲಿ ಯಾವ ಸಂಖ್ಯೆಯಿಂದನೂ 5ನ್ನ ಭಾಗಿಸಕ್ ಸಾಧ್ಯ ಇಲ್ಲ. ಅಂದ್ರೆ ನಿಖರವಾಗಿ 2 ಸಂಖ್ಯೆಗಳಿಂದ ಭಾಗಿಸ್ಬೋದು. 1 ಮತ್ತು 5 ಅದೇ ಸಂಖ್ಯೆ. ಆದ್ರಿಂದ 5ನ್ನು ಅವಿಭಾಜ್ಯ ಸಂಖ್ಯೆ. ಇವಾಗ 6 ತಗೊಳ್ಳೋಣ. 6ನ್ನ 1ರಿಂದ ಭಾಗಿಸ್ಬೋದು, 6ರಿಂದ ಭಾಗಿಸ್ಬೋದು, ಮಧ್ಯದಲ್ಲಿ 2ರಿಂದನೂ ಭಾಗಿಸ್ಬೋದು ಮತ್ತು 3ರಿಂದನೂ ಭಾಗಿಸ್ಬೋದು. ಏಕೆಂದ್ರೆ 6ನ್ನ 2 ಮತ್ತು 3ನ್ನ ಗುಣಿಸಿದ್ರೆ 6 ಸಿಗುತ್ತೆ. ಈಗ ನೋಡಿದ್ರೆ 4 ಸಂಖ್ಯೆಗಳಿಂದ 6ನ್ನ ಭಾಗಿಸ್ಬೋದು. ಆದ್ರಿಂದ 6ನ್ನ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರೆಯಲ್ಲ. ಇವಾಗ ಇನ್ನೊಂದು ದೊಡ್ಡ ಸಂಖ್ಯೆ ತಗೊಳ್ಳೋಣ. 12. 12ನ್ನ ನಾವು 1, 12 ಮತ್ತು 4ರಿಂದನೂ ಭಾಗಿಸ್ಬೋದು, 2ರಿಂದನೂ ಭಾಗಿಸ್ಬೋದು, 3, 6. 12ನ್ನ 6
ಸಂಖ್ಯೆಗಳಿಂದ ಭಾಗಿಸ್ಬೋದು. ಆದ್ರಿಂದ ಇದನ್ನ ಅವಿಭಾಜ್ಯ ಸಂಖ್ಯೆ ಅಂತ ಹೇಳಕ್ಕಾಗೋದಿಲ್ಲ. ಈಗ ಇನ್ನೂ ಒಂದು ದೊಡ್ಡ ಸಂಖ್ಯೆ ತಗೊಳ್ಳೋಣ, 51. ಇದನ್ನ ನೋಡಿದ ಕೂಡಲೇ ನಮ್ಗೆ ಅನಿಸ್ಬೋದು ಇದು ಅವಿಭಾಜ್ಯ ಸಂಖ್ಯೆ ಅಂತ. ಆದ್ರೆ ನಾವು ಪರೀಕ್ಷೆ ಮಾಡಿ ನೋಡೋಣ. 51ನ್ನ 1ರಿಂದ ಭಾಗಿಸ್ಬೋದು ಮತ್ತೆ 51ರಿಂದ ಭಾಗಿಸ್ಬೋದು. ಮಧ್ಯದಲ್ಲಿ ನಮಗೆ ನೀವು ನಿಖರವಾಗಿ ನೋಡಿದ್ರೆ 17 × 3 ಅಂತ ಬರಿಬೋದು. ಆದ್ರಿಂದ 51ನ್ನ 17 ಮತ್ತು 3ರಿಂದನೂ ಭಾಗಿಸ್ಬೋದು. ಆದ್ರಿಂದ 51 ಅವಿಭಾಜ್ಯ ಸಂಖ್ಯೆ ಅಲ್ಲ ಅಂತ ತೀರ್ಮಾನ ಮಾಡ್ತೀವಿ. ಈಗ ಸಂಖ್ಯೆಗಳನ್ನ ಸಮ ಸಂಖ್ಯೆ ಹಾಗೂ ಬೆಸ ಸಂಖ್ಯೆಗಳಾಗಿ ವಿಭಜನೆ ಮಾಡಿ ಆಮೇಲೆ ಅವಿಭಾಜ್ಯ ಸಂಖ್ಯೆಗಳನ್ನ ಗುರುತಿಸೋಣ. ಈಗ ಸಮ ಸಂಖ್ಯೆಗಳ ಬರಿತೀನಿ. 2, 4, 6, 8, 10, 12, 14, 16, 18, 20 ಮತ್ತೆ ಇತ್ಯಾದಿ. ಬೆಸ ಸಂಖ್ಯೆಗಳು 1, 3, 5, 7, 9, 11, 13, 15, 17 ಮತ್ತು 19. ಇವಾಗ ಸಮ ಸಂಖ್ಯೆಗಳಲ್ಲಿ ಮೊದಲನೇದು 2 ಅಂತ ತಗೊಳ್ಳೋಣ. ನಮಗೆ ಗೊತ್ತು, ಈಗ ತಾನೇ ನೋಡಿದ್ವಿ, 2ನ್ನ 1ರಿಂದ ಭಾಗಿಸ್ಬೋದು ಮತ್ತು 2ರಿಂದ ಭಾಗಿಸ್ಬೋದು. ಆದ್ರಿಂದ ಇದನ್ನ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಗುರುತಿಸ್ಬೋದು. 2 ಅವಿಭಾಜ್ಯ ಸಂಖ್ಯೆ. ಈಗ 2ನ್ನು ಹೊರತುಪಡಿಸಿ ಬೇರೆ ಎಲ್ಲ ಸಮ ಸಂಖ್ಯೆಗಳನ್ನ ಗಮನಿಸಿದ್ರೆ ಒಂದು ತಿಳಿಯುತ್ತೆ. ಏನಂದ್ರೆ ಈ ಎಲ್ಲಾ ಸಂಖ್ಯೆಗಳನ್ನು 2ರಿಂದ ಭಾಗಿಸ್ಬೋದು. ಅಂದ್ರೆ ಇವಾಗ 4ರ ಉದಾಹರಣೆ ತಗೊಂಡ್ರೆ 4ರನ್ನ 1ರಿಂದ ಭಾಗಿಸ್ಬೋದು, 4ರಿಂದ ಭಾಗಿಸ್ಬೋದು ಮತ್ತು 2ರಿಂದ ಭಾಗಿಸ್ಬೋದು. ಹಾಗೆಯೇ ಎಲ್ಲಾ ಸಮ ಸಂಖ್ಯೆಗಳನ್ನು 2ರಿಂದ ಭಾಗಿಸಲೇಬಹುದು. ಆದ್ರಿಂದ 2ನ್ನು ಹೊರತುಪಡಿಸಿ ಮಿಕ್ಕ ಎಲ್ಲಾ ಸಮ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಾಗಿರೋದಿಲ್ಲ. ಸಮ ಸಂಖ್ಯೆಗಳಲ್ಲಿ 2 ಮಾತ್ರ ಅವಿಭಾಜ್ಯ ಸಂಖ್ಯೆ. ಈಗ ಬೆಸ ಸಂಖ್ಯೆಗಳನ್ನ ನೋಡೋಣ. 1ನ್ನ ಈಗಷ್ಟೇ ನೋಡಿದ್ವಿ, 1 ಅವಿಭಾಜ್ಯ ಸಂಖ್ಯೆ ಅಲ್ಲ. ಏಕೆಂದ್ರೆ 1ರಿಂದ ಮಾತ್ರ ಭಾಗ ಮಾಡ್ಬೋದು. 3 ಅವಿಭಾಜ್ಯ ಸಂಖ್ಯೆ, ಏಕೆಂದ್ರೆ 3ನ್ನ 1ರಿಂದ ಮತ್ತು 3ರಿಂದ ಮಾತ್ರ ಭಾಗಿಸ್ಬೋದು. 5 ಕೂಡ ಅವಿಭಾಜ್ಯ ಸಂಖ್ಯೆ, 1ರಿಂದ ಮತ್ತು 5ರಿಂದ ಭಾಗಿಸ್ಬೋದು. 7 ಕೂಡ ಅವಿಭಾಜ್ಯ ಸಂಖ್ಯೆ, 1ರಿಂದ ಮತ್ತು 7ರಿಂದ. ನೀವು 9ರನ್ನ ತಗೊಂಡ್ರೆ 9ರನ್ನ 1ರಿಂದ ಮತ್ತು 9ರಿಂದ ಭಾಗಿಸ್ಬೋದು ಮತ್ತೆ 3ರಿಂದ ಕೂಡ ಭಾಗಿಸ್ಬೋದು. ಏಕೆಂದ್ರೆ 3 × 3 ಅಂತ ಬರೀಬೋದು 9ರನ್ನ. ನೀವು ನೋಡಿದ್ರೆ 3 ಸಂಖ್ಯೆಗಳಿಂದ 9ರನ್ನ ಭಾಗಿಸ್ಬೋದು. ಆದ್ರಿಂದ 9 ಅವಿಭಾಜ್ಯ ಸಂಖ್ಯೆ ಅಲ್ಲ. 11 ಅವಿಭಾಜ್ಯ ಸಂಖ್ಯೆ, 13 ಕೂಡ ಅವಿಭಾಜ್ಯ ಸಂಖ್ಯೆ. ಏಕೆಂದ್ರೆ 1ರಿಂದ ಮತ್ತೆ 13ರಿಂದ ಮಾತ್ರ ಭಾಗಿಸ್ಬೋದು. ಇವಾಗ 15 ನೋಡೋಣ. 15ನ್ನ 15 1 ಮತ್ತು 15ರಿಂದ ಭಾಗಿಸ್ಬೋದು ಮತ್ತೆ 3ರಿಂದ 5ನ್ನ ಗುಣಿಸಿದ್ರೆ 15 ಸಿಗತ್ತೆ. ಆದ್ರಿಂದ 3 ಮತ್ತು 5 ಇವೆರಡರಿಂದನೂ ಭಾಗಿಸ್ಬೋದು. ಇವಾಗ ನಮಗೆ 4 ಸಂಖ್ಯೆಗಳು ಸಿಕ್ಕಿದ್ವು. ಆದ್ರಿಂದ 15 ಅವಿಭಾಜ್ಯ ಸಂಖ್ಯೆ ಅಲ್ಲ.
17 ಬರೀ ಒಂದರಿಂದ ಮಾತ್ರ ಗುಣಿಸಿದ್ರೆ 17 ಸಿಗುತ್ತೆ. ಆದ್ದರಿಂದ ಇದು ಅವಿಭಾಜ್ಯ ಸಂಖ್ಯೆ. 19 ಕೂಡ ಅವಿಭಾಜ್ಯ ಸಂಖ್ಯೆ.